ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಈಗ ಗಂಟೆ 12:15 ಆಗ್ತಾ ಬಂತು. ನಾನು ಒಂದು ಬೆಳಿಗ್ಗೆ ಅವರಿಗೆ ಹೋಗಿದ್ದೆ. ನಾನು 10 ಗಂಟೆ ಆಚೆ ಹೋಗಿದ್ದೇನೆ. ರೀಸನ್ ಅಂತಂದರೆ ನನ್ನ ಕಾರಿದು ನನ್ನ ಕಾರಿದು ಇದಾಗಲಿಕ್ಕಿತ್ತು ಅಂತ, ಟೈರ್ ರೊಟೇಷನ್ ಆಗಲಿಕ್ಕಿತ್ತು. ಹಾಗೆ ಅದಕ್ಕೆ ಹೋಗಿದ್ದೆ. ಆಲ್ಮೋಸ್ಟ್ ಮೊನ್ನೆ ಹೋಗ್ಬೇಕು ಅಂತೇಳಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದ್ದು. ಹಾಗೆ ರಪ್ಪ ಹೋಗಿ ಅದನ್ನೆಲ್ಲ ಮಾಡಿ ಬಂದದ್ದು. 1 ಗಂಟೆ ತಗೊಂಡಿದ್ದೆ ಅದಕ್ಕೆ. ಅದೆಲ್ಲ ಆಗಲಿಕ್ಕೆ ತುಂಬ ಇದು ಇತ್ತು. ಹಾಗೆ ಅದೆಲ್ಲ ಮಾಡಿ ಸಿಗಿ ಬಂದೆ. ಅದರ ಕೆಲವು ವೀಡಿಯೋ ತೆಗೆದೇನೆ, ಅದನ್ನು ನೋಡಿ ಬನ್ನಿ ಫಸ್ಟ್. ಯಾಕಂದರೆ ಬೇರೆ ಅಂತೇಳಿ ಈಗ ಇನ್ನು ಜಾಸ್ತಿ ಅಂತೇಳಿ ಅದನ್ನು ಡಾಕ್ಯುಮೆಂಟ್ ಮಾಡ್ತೇನೆ. ಬಟ್ ಈಗ ಅಲ್ಲಿದೆಲ್ಲ ಕೆಲವು ವೀಡಿಯೋಸ್ ತೆಗೆದೇನೆ, ಅದನ್ನು ನೋಡಿ ಬನ್ನಿ. ಹೇಳಿದಾಗ ನೋಡಿದ್ರಲ್ಲ ಆಗದ್ದು ವಿಡಿಯೋ, ಕಾರ್ ಹೇಗೆಲ್ಲ ಇದಾಯಿತು ಅಂತ. ಹಾಗೆ ಅದನ್ನು ಫುಲ್ ಅಂದರೆ ಟೈರ್ ರೊಟೇಷನ್ ಮಾಡಿ ಬಂದದ್ದು. ಅವತ್ತೇ ಮಾಡಬೇಕಿತ್ತು, 12,000 ಆಗಿತ್ತು. ಸ್ವಲ್ಪ ಲೇಟ್ ಆಯಿತು ಮಾಡುವಾಗ. 13ರಲ್ಲಿ ಮಾಡಿದ್ದೀನಿ, ಇನ್ನೂ 18ರಲ್ಲಿ ಮಾಡಲಿಕ್ಕೆ ಅದು ಬೇಕಾಗ್ತದೆ. ಇಲ್ಲಾಂದರೆ ಒಂದೇ ಇದರಲ್ಲಿ ಸವೆಯ್ತದೆ ಟೈರ್, ಅದಕ್ಕೋಸ್ಕರ ರೊಟೇಷನ್ ಬೇಕಾಗ್ತದೆ. ಮತ್ತೆ ಒಂದು ವೈಪರ್ ಚೇಂಜ್ ಮಾಡಲಿಕ್ಕಿತ್ತು. ಸೊ 1,700 ಆಯಿತು ಎಲ್ಲ ಒಟ್ಟು ಇದಾಗುವಾಗ. ಆಯ್ತಾ ಹೇಗಳಿ? ಕರೆಕ್ಟ್ ನೋಡಿರಿ ಹೇಗಳಿ? ಯಾಸ್ ಹಂಗಿನ ಸೋಯಾ ಮಾಡಲಿ ಉಂಟು, ಸೋಯಾ. ಹಾಗೆ ಈಗ ನಾನು ಸೋಯಾ ಮಾಡ್ತಿದ್ದೇನೆ. ಇದು ಮೊನ್ನೆ ತಂದದ್ದು. ಮೊನ್ನೆ ಚಿಕ್ಕ ತಂದಿದ್ದೆ ಆಶೀರ್ವಾದವರದ್ದು. ಇವತ್ತು ದೊಡ್ಡ ಸೋಯಾ ಚಂಕ್ ಈಗ ಅಲ್ಲಿ ಆಗ್ತಾ ಉಂಟು. ತುಂಬ ಹಾಕಲಿಲ್ಲ, ಸ್ವಲ್ಪ ಮಾತ್ರ ಹಾಕಿದಾಗೆ. ಇದು ಹೊಸ್ತಿದ್ದು. ಇನ್ನು ನೋಡ್ಬೇಕು ಅದರದ್ದು ಹೇಗೆ ಇದು ಅಂತ. ಯಾಕಂದ್ರೆ ಚಿಕ್ಕ ಸೋಯಾ ಆ್ಯಕ್ಚುಲಿ ತುಂಬ ಚೆಂದ ಇತ್ತು. ದೊಡ್ಡದಲ್ಲ, ಇನ್ನು ದೊಡ್ಡದು ನೋಡ್ಬೇಕಷ್ಟೇ ಹೇಗೆ ಆಗ್ತದೆ ಅಂತ. ಹಾಗೆಲ್ಲ ಕತೆ ಈಗ. ಮತ್ತು ಅಲ್ಲಿ ಅಲಸಂದೆ ಸಿಟ್ಟು ಬಿಟ್ಟಿದ್ದಾರೆ. ಇನ್ನು ಅದಷ್ಟಕ್ಕೆ ಆಗಲಿ ಸೋಯಾ ಸಾಯ್ತು. ಇನ್ನು ಮತ್ತೆ ಮಾಡಿ ಫ್ರೈ ಮಾಡೋದು. ಸೋಯಾ ಫ್ರೈ ಆಗ್ತಾ ಉಂಟು, ಚಂದ ಫ್ರೈ ಆಗಿ. ಹಾಗೆಯೇ ಅದೇ ಅಲಸಂದೆ ಸಹ ಬೈತಾ ಉಂಟು. ಹಾಗೆ ಅದೆಲ್ಲ ಆಯಿತು. ಅದು ಆಗ್ತಾಯಿರಲಿ, ಜಾಸ್ತಿ ಅದು ತೋರಿಸಿಲ್ಲ. ಮೊನ್ನೆ ಸಹ ತೋರಿಸಲ್ಲ ಇದ್ದೆ. ಅದು ಎಂತ ವಾಪಸ್ ಅದನ್ನೇ ತೋರಿಸಿದ್ದು, ರೂಟೀನ್ ಆಗ್ತದೆ ಅದೇ ತೋರಿಸೋದು. ಹಾಗೆ ಈಗ ಗಂಟೆ 2 ಆಗಕ್ಕೆ ಇನ್ನು 10 ನಿಮಿಷ, 1/4 ಗಂಟೆ ಉಂಟು. ಹಾಗೆ ಒಂದು ರಪ್ಪ ಇದೆಲ್ಲ ಫಿನಿಷ್ ಮಾಡಿ ಮತ್ತೆ ಇನ್ನು ಊಟ ಮಾಡೋದು. ಹಾಗೆ ಮತ್ತೇ ಕಂಟಿನ್ಯೂ ಮಾಡಿ. ಎಂತ ಇದ್ರೆ ಇಂಟ್ರೆಸ್ಟಿಂಗ್ ಇದ್ದರೆ, ಯಾಕೆಂದರೆ ಹೊರಗೆ ಫುಲ್ ಬಿಸಿಲು, ಮಳೆ ಬರೋವಂಥದ್ದು ಲಕ್ಷಣ ಇಲ್ಲ. ಮತ್ತೆ ಮೇಲೆ ಬಂದರೆ ಅದರದ್ದು ಶಾರ್ಟ್ಸ್ ಎಲ್ಲ ತೆಗಿಬೋದು. ಬಟ್ ರೈಟ್ ನಾವು ಈಗ ಎಂತೆಲ್ಲ ಈಗ ಬಿಸಿಲು ಉಂಟು. ನೋಡುವ, ಇಂಟ್ರೆಸ್ಟಿಂಗ್ ಇದ್ದರೆ ಮತ್ತೆ ತೋರಿಸ್ತೇನೆ. ಸ್ವಲ್ಪ ಕಾಂಟೆಂಟ್ ಬೇಕಲ್ಲ, ಎಷ್ಟಾದರೂ ಸಹ. ಚಂದ ಆಗಿದೆ. ಟೇಸ್ಟ್ ಎಲ್ಲ ಪ್ರೋಟೀನ್ ಜಾಸ್ತಿ, ಪ್ರೋಟೀನ್ ಈಗ ತಿನ್ನಲಿಕ್ಕೆ ಸಹ ಟೇಸ್ಟ್ ಆಗ್ತದೆ. ಜಸ್ಟ್ ಫ್ರೈ ಮಾಡಲಿಕ್ಕೆ ತಿನ್ನಲಿಕ್ಕೆ ಬೆಸ್ಟ್. ಎಂತ ಇಲ್ಲ ಅಂತೇಳಿ ಆಗುವಾಗ ವೆಜ್ಜಿಗೆ ಅದು ಬೆಸ್ಟ್. ಸೋಯಾ ಫ್ರೈ. ಗಂಟೆ 5 ಹೀಗಿಟ್ಕೊಂಡೆ ಸರಿಯಾಗಿದೆ. 5:15 ಆಗ್ತಾ ಬಂತು. ನಿನ್ನೆಯಿಂದ ಇವತ್ತು 24 ಗಂಟೆ ಆಯಿತು. ಒಂದು ಹನಿ ಮಳೆ ಇಲ್ಲ. ಅಷ್ಟು ಸೆಕೆ ಹಾಕೊಂಡು ನೋಡ್ಬೋದು. ಇಲ್ಲಿ ಫುಲ್ ಬಿಸಿಲು. ಎಂತ ಇದಂತ ಗೊತ್ತಿಲ್ಲ. ಬಟ್ ಈ ವರ್ಷ ಸ್ವಲ್ಪ ಮಳೆ ಕಮ್ಮಿ ಅಂತೇಳಿ ಆಗ್ತದೆ. ಮಳೆ ಹೌದು ಕಮ್ಮಿ, ಏನೋ ಎಲ್ನಿನೋ ಎಫೆಕ್ಟ್ ಉಂಟು ಅಂತ ಹೇಳ್ತಾರೆ. ಬಟ್ ಇದು ಫಸ್ಟ್ ಟೈಮ್ ಇದು ಇಷ್ಟು ಮಳೆದ್ದು ಇದು ಎಂತ ಇದೇ ಇಲ್ಲ ಅಂತ ಹೇಳಿದ್ರೆ, ಕುರುಹೇ ಇಲ್ಲ ಅಂದರೆ ಗಾಳಿ ಸಲ ಇದು ಸಹ ಕಮ್ಮಿ. ಇಲ್ಲದ್ರೆ ಇದು ಮೋಡ ಮಳೆ ಅಟ್ಲೀಸ್ಟ್ ಮಳೆ ಬರ್ತದೆ. ಬಟ್ ಇವತ್ತಿಲ್ಲ, ಇದು ಒಟ್ಟರೆ ಬೆವರ್ತುಂಟು ಫ್ಯಾನ್ ಹಾಕಲಿಲ್ಲ. ಯಾಕಂದ್ರೆ
ಅಷ್ಟು ಸೆಕೆ ಆಯಿತಾ, ಅಷ್ಟು ಸೆಕೆ. ಹಾಗೆ ನಾನು ಆಗ ಹೇಳಿದಿಲ್ಲ ಇಂಟ್ರೆಸ್ಟಿಂಗ್, ಎಂತ ಇಂಟ್ರೆಸ್ಟಿಂಗ್ ಇಲ್ಲ, ಇದ್ದೇ ಬಿಸಿಲಿದೆ ಇಂಟ್ರೆಸ್ಟಿಂಗ್ ಎಂತ ತೋರಿಸ್ತದೆ. ಇಲ್ಲಿ ಸಹ ನೋಡ್ಬೋದು, ಇಲ್ಲಿ ಮೋಸ್ಟ್ ಕ್ಲೌಡಿ ಅಂತೇಳಿ ತೋರಿಸ್ತುಂಟು ವೆದರು. ಅಂದರೆ ಅಷ್ಟು ವರ್ಸ್ಟ್ ಆಗಿದೆ. ಬಟ್ ಅದೇ ಇಲ್ಲಿ ಕುತ್ಕೊಳ್ಳಿಕ್ಕೂ ಆಗೋದಿಲ್ಲ, ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ. ಬಟ್ ಮ್ಯಾನೇಜಬಲ್. ಒಂದು ಸ್ವಲ್ಪ ಮಳೆ ಗಾಳಿ ಬರುವಾಗ ಖುಷಿ ಆಯ್ತಾ, ಮಳೆ ಬಂತು, ಅದಕ್ಕೋಸ್ಕರ ನಾನು ವೀಡಿಯೋ ಎಲ್ಲ ತೆಗೆದಿರ್ತೇನೆ. ಬಟ್ ಅದೇ ಇವತ್ತು ಎಂತಲ್ಲ, ಇವತ್ತು ಇದು ನಾನು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಸಹ ಲೇಟ್ ಆಯಿತು, ಆಲ್ಮೋಸ್ಟ್ ಮಧ್ಯಾಹ್ನ ಆಗುವಾಗ ಸ್ಟಾರ್ಟ್ ಮಾಡಿದ್ದು. ಮತ್ತು ಇಲ್ಲಿ ಬಂದು ಅದಿದ್ದೆಲ್ಲ ಮಾಡಿ ಊಟ ಎಲ್ಲ ಮಾಡಿ ಈಗ ಈಚೆ ಬಂದೇನೆ. ಹಾಗೆ ಇನ್ನು ಈ ವ್ಲಾಗ್ ಅನ್ಸಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ಬೇರೆ ಎಂಥ ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ಲಿಕ್ಕಿಲ್ಲ, ಹಾಗೆ ಈ ವ್ಲಾಗನ್ನು ಇಲ್ಲೇ ಮುಗಿಸುವ. ಸೊ ಇದಾಗಿತ್ತು ಇವತ್ತಿದ್ದು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್.